ಅಮ್ಮ, ಬಾಯಿ ಎಲ್ಲ ಏನು ತಿನ್ನೋದಕ್ಕೂ ಬರ್ತಾ ಇಲ್ಲ, ಮಾತಾಡೋದಕ್ಕೂ ಬರ್ತಾ ಇಲ್ಲ ಸರಿಯಾಗಿ. ನಮ್ಮನೆ ಹೊಡೆದು ಬಿಟ್ರವರು. ಛೇ, ಈ ವಿಷಯ ಎಲ್ಲ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಅಮ್ಮ, ಆ ಬಾಯಿ, ಅಪ್ಪ, ನನ್ನ ಲೈಫಲ್ಲೇ ನನಗೆ ಯಾರು ಮುಟ್ಟಿಲ್ಲಾಗಿದ್ರು. ಅಂಥದ್ರಲ್ಲಿ ಲಲಿತಾ ಸವಿತಾ ಇಬ್ಬರು ಸೇರಿ ನನಗೆ ಹೊಡೆದು ಬಿಟ್ರಲ್ಲ. ಅಮ್ಮ ಬೇರೆ ಎಷ್ಟು ದಿನ ಇರುತ್ತೋ ಏನೋ ಈ ನೋವು. ಅಮ್ಮ, ಅಲ್ಲೆಲ್ಲ ಉದ್ರಾಕ್ ಬಂದವು ಏನೋ ಅಂತ ಅನ್ಸಕೊಂಡ್ಬಿಟ್ಟೈತಿ. ಆ ಲಲಿತಂದು ಕೈಯನೇ ಏನು ಕಬ್ಬಣನ ಅದು, ಯಾರು ನಮ್ಮನೆ ಹೊಡಿತಾಳ ಹಂಗೆ. ಯಪ್ಪ, ಆ ಲಲಿತಾವು ಈ ನಮ್ಮನೆ ಸಿಟ್ಟು ಬರುತ್ತಂತ ನಂಗೆ ಇವತ್ತ ಗೊತ್ತಾಗಿದ್ದು. ಅಮ್ಮ ಕೊಟ್ಲು ಕೊಟ್ಲು ಕೊಟ್ಲು, ಯಪ್ಪ, ಪಾಡ ನಂಗೆ ನಮ್ನಿ ಕೊಟ್ಲು. ಸುಧಾರಿಸ್ಕೊಳಕ್ಕೂ ಬಿಡಲಿಲ್ಲ ನನಗೆ, ನಮ್ನಿ ಕೊಟ್ಲು. ಅಮ್ಮ, ಕವಿತಾ, ಏನಾದವ ಇದು ನಿನ್ನ ಮುಖ? ಒಮ್ಮಿಂದ ಮುಖ ಈ ನಮ್ನಿ ಬಾತ್ ಬಿಟ್ಟೈತಲ್ಲ, ಗಲ್ಲ ಕಣ್ಣು. ಅಯ್ಯೋ ದೇವ್ರೆ, ಮುಖ ನೋಡೋಕ್ಕಾಗವಲ್ಲ. ಅಯ್ಯೋ ತಾಯಿ, ಏನಾತ ನಿನಗೆ ಒಮ್ಮಿಂದ ಮುಖ? ಅತ್ತೆ, ಅದೆಲ್ಲ ಇವಾಗ ಬಿಡಿ. ಮೊದಲು ನಾವು ಹೇಗಾದರೂ ಮಾಡಿ ನಿಮ್ಮ ಮಗನಿಗೆ ಜಾಬ್ ಕೊಡಿಸ್ಲೇಬೇಕು. ಇಲ್ಲ ಅಂದ್ರೆ ನಾವು ಈ ಮನ್ಯಾಗ ಇರೋದಕ್ಕಾಗೋದಿಲ್ಲ. ಅಲ್ಲವಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅತ್ತೆ. ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ ನೋಡ್ರಿ, ಅದನ್ನೆಲ್ಲ ಒಂದು ಕಡೆ ಸೇರಿಸಿಡ್ರಿ. ನಾನು ನನ್ನ ಹತ್ರ ಇರೋ ಗೋಲ್ಡ್ ಎಲ್ಲನೂ ತೊಗೊಂಡು ಬರ್ತೀನಿ. ಹಂಗೆ ನನ್ನ ತವ್ರ ಮನೆಗೆ ಹೋಗಿ ನನ್ನ ಹತ್ರ ಇರೋ ಗೋಲ್ಡನ್ನೆಲ್ಲ ತೊಗೊಂಡು ಬರ್ತೀನಿ. ನಾಳೆನೇ ಹೋಗಿ ಅದನ್ನು ಕ್ಯಾಶಿಗೆ ಕನ್ವರ್ಟ್ ಮಾಡಿಸ್ಕೊಂಡು ಬರೋಣಂತ. ಏನಂತೀರಿ? ಸರಿ ನಾವು ಆತು. ನಾನು ನನ್ನ ಮಗಗೆ ನೌಕರಿ ಬರುತ್ತಂದ್ರೆ ನನ್ನ ಹತ್ರ ಇರೋ ಬಂಗಾರ ಕೊಡಲ್ಲ ಅಂತೀನಿ ನಮ್ಮ. ನಿನ್ನ ಹತ್ರ ಇರೋ ಬಂಗಾರ ಎಲ್ಲ ಮಾರಕ್ಕೆ ರೆಡಿಯಾಗಿದ್ದಿ, ಮತ್ತು ನಾ ಕೊಡಲ್ಲ ನಮ್ಮ. ನೀನು ತಲೆ ಕೆಡಿಸ್ಕೋಬೇಡ, ಎಲ್ಲ ಮನೆಯಾಗದಾವು, ನಾನು ಕೊಡ್ತೀನಂತ ನಾಳೆಗೆ. ಮೊದಲು ನೀನು ಹೋಗಿ ನಿನ್ನ ತವ್ರ ಮನೆಯಾಗ ಏನೇನು ಇಟ್ಟಿಲ್ಲ ಬಂಗಾರ ಅವು ಇಷ್ಟನ್ನು ತೊಗೊಂಡು ಬಾ. ಸರಿ ಅತ್ತೆ, ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಅಷ್ಟೇ ಇರಲಿ, ಮತ್ತು ಯಾರಿಗೂ ಗೊತ್ತಾಗೋದು ಬೇಡ. ಸದ್ಯಕ್ಕೆ ನಿಮ್ಮ ಮಗನಿಗೂ ಗೊತ್ತಾಗೋದು ಬೇಡ. ಯಾಕಂದ್ರೆ ಈ ವಿಷಯ ಹೊರಗಡೆ ಹೋಯ್ತಂದ್ರೆ ಇದಕ್ಕೂ ಕಲ್ಲು ಹಾಕೋರು ಭಾಳ ಮಂದಿ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೀಗಾದರೂ ಮಾಡಿ ಈ ವಿಷಯ ನಮ್ಮಲ್ಲೇ ಇರೋಂಗಿರಬೇಕು. ಸರಿನಾ? ಸರಿ ನಾವು ಆತು. ಹಾಗೆ ನಾಳೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿದ್ದು ಅಮೌಂಟಿಂದೆಲ್ಲ ವ್ಯವಸ್ಥೆ ಮಾಡ್ಕೊಂಬರ್ತೀನಿ. ಮನೆಯಲ್ಲಿ ಯಾರು ಕೇಳಿದ್ರೂ ನಾನು ಹೊರಗಡೆ ನನ್ನ ಫ್ರೆಂಡನ್ನು ಮೀಟ್ ಆಗೋದಕ್ಕೆ ಹೊಂಟಿದ್ದೀನಿ ಅಂತಲೇ ಹೇಳ್ತೀನಿ. ನೀವು ಅಷ್ಟೇ ಹೇಳಿರತ್ತೆ. ನಾ ಬರೋವರೆಗೂ ಅದನ್ನೇ ಮ್ಯಾನೇಜ್ ಮಾಡಿರಿ ನೀವು. ಸರಿ ನಾವು. ಅಲ್ಲ, ಈ ಕವಿತನ ಮುಖಕ್ಕೆ ಏನಾಗೈತಿ? ನಮ್ಮನಿ ಬಾತೈತಲ್ಲ ಮುಖ. ಏನೋಪ್ಪ, ನನಗಂತೂ ಒಂದು ಅರ್ಥನ ಆಗವಲ್ದು. ಈ ಮನೆಯಾಗಂತೂ ಇತ್ತೀಚೆಗೆ ಅದು ಏನು ನಡೆಯಾಕುಂತೈತೆ ಅನ್ನೋದು ಗೊತ್ತಾಗವಲ್ದಪ್ಪ ನನಗೆ. ಅಲ್ಲ, ನಾನೇನು ಈಗೀಗ ಕೈಯಾಗ ಬಂಗಾರ ಕೊಟ್ಟೆ ಅಂತ ತಿಳ್ಕೊ, ನನ್ನ ಮಗಗ ನೌಕರಿ ವಾಪಸ್ ಬಂತು ಅಂತಲೂ ತಿಳ್ಕೊ. ಇವ್ರ ಮುಂದೆ ನನ್ನ ಮಗಳ ಮದುವೆ ಟೈಮಿಗೆ ಬಂಗಾರ ಕೊಡ್ತಾರಂತ ಏನು ಗ್ಯಾರಂಟಿ? ಅದು ಹೆಂಗೆ ನಾನು ನಂಬಿ ಇವ್ರಿಗೆ ಬಂಗಾರ ಕೊಡಲಿ? ಈ ನನ್ನ ಮಗ ಸುಪುತ್ರ ಓದಿ ದೊಡ್ಡ ನೌಕರಿ ತೊಗೊಂಡು ಚಲೋ ನತ್ತಂಗೆ ಸಂಬಳ ತೊಗೊಂಡು ನನ್ನ ಮಗಳನ್ನ ಈ ಮನೇನ ಉದ್ಧಾರ ಮಾಡ್ತಾನೆ ಅಂತ ಅಂದ್ಕೊಂಡೆ ನಾನು. ಆದರೆ ಈ ನನ್ನ ಮಗ ಒಮ್ಮಿಗೆ ಗುಡ್ಡ ಏರಕ್ಕೆ ಹೋಗಿ ಪಾತಾಳಕ್ಕೆ ಬಿದ್ದು ಕುತ್ಕೊಂಡಾನ. ಅವನು ನೆಪ್ಸಾಕ ಈ ನಮ್ಮನೆ ಒದ್ದಾಡಕ್ಕೆ ಕುಂತೈತಿ. ಮತ್ತೆ ವಾಪಸ್ ಅವ ಇದ ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲ, ಈ ವಿಷಯದಾಗ ನಾನು ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾನು ನನ್ನ ಮಗನ್ನ ನಂಬಿ ಕೊಡ್ಬೋದು, ನನ್ನ ಮಗನಿಂದ ವಾಪಸ್ ಬರ್ಬೋದು. ಆದರೆ ಈ ಕವಿತಾ ನಾನು ಅಂದ್ಕೊಂಡಿರೋ ಅಷ್ಟಂತೂ ಸುಲಭಿಲ್ಲಕ್ಕೆ. ಈಕೆ ಮುಂದೆ ನನ್ನ ಬಂಗಾರನ ನಂಗೆ ವಾಪಸ್ ಕೊಡ್ತಾಳೆ ಆಕೆ. ನೀವೇ ನಿಮ್ಮ ಮಗಗೆ ಕೊಟ್ಟಿರಿ, ನನಗೇನಾರ ಕೊಟ್ಟಿರನು? ನಾನೇ ಕೊಡಲಿ, ನನ್ನ ಹತ್ರ ಇಲ್ಲ, ಬೇಕಾದ್ರೆ ನಿಮ್ಮ ಮಗನ ಕೇಳ್ಕೊಬ್ರಿ ಅಂತ ಹೇಳಿಬಿಟ್ರೆ. ಆಮೇಲೆ ಒಳಗಡೆ ನಾನು ತನ್ನ ಗಂಡಗೆ ಚುಚ್ಚಿ ನೀನು ನಿಮ್ಮ ಅವ್ವಗೆ ನಿಮ್ಮ ತಂಗಿಗೆ ರೊಕ್ಕ ಕೊಡೋಕೋಬೇಡ, ಬಂಗಾರ ಕೊಡ್ಸೋಕೋಬೇಡ, ಏನು ಮಾಡೋಕೋಬೇಡ ಅಂತ ಹೇಳಿಬಿಟ್ರೆ ಅವಾಗ ನಾನೇನು ಮಾಡೋದು? ಇಷ್ಟು ವರ್ಷ ಒಂದೊಂದು ರೂಪಾಯಿ ಅಷ್ಟು ಇಷ್ಟು ನನ್ನ ಗಂಡಗೆ ನನ್ನ ಮಕ್ಕಳಿಗೆ ಮೋಸ ಮಾಡಿ ಹಂಗೆ ಕೂಡಿಸಿ ಏನೋ ಒಂದಿಷ್ಟು ಬಂಗಾರ ಮಾಡೀನಿ. ಅದನ್ನು ಏನಾರ ಇವ್ರ ಕೈಗೆ ಕೊಟ್ಟೆ ಅಂದರೆ ಅಷ್ಟೇ ನನ್ನ ಕತೆ. ಇನ್ನು 1-2 ವರ್ಷದಾಗ ನನ್ನ ಮಗಳ ಮದುವೆ ಮಾಡ್ಬೇಕು ನಾನು. ಅವಾಗ ಅಷ್ಟೊತ್ತನಷ್ಟಿಗೆ ಕೊಡ್ತಾರನೇ ಇವರು? ಇಲ್ಲ, ಈ ವಿಷಯದಾಗ ಒಂದು ಸ್ವಲ್ಪ ಯೋಚನೆ ಮಾಡೋಕೆ ಬೇಕು. ನಾನು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು.
ಹೌದು. ಎಷ್ಟೋ ಸಲ ನನ್ನ ಗಂಡನ ಎಷ್ಟು ತ್ರಾಸ ಐತಿ, ಎಷ್ಟು ಕಷ್ಟ ಐತಿ ರೊಕ್ಕ ಕೊಡು ಅಂದಾಗ 1 ರೂಪಾಯಿ ಕೊಟ್ಟಿಲ್ಲ ನಾನು. ಈಗ ಇಕ್ಕಿ ಒಂದು ನನಗೆ ಆವಾಜ್ ಹಾಕೋಕ್ಕಳ, ಅತ್ಯಾರ ನಿಮ್ಮ ಬಂಗಾರ ನೀವು ಕೊಡಿಸಿಟ್ಕೊರಿ, ನಾನು ತೊಗೊಂಬರ್ತೀನಿ ಅಂತ ಅಂತ. ಬೇಡ ಬೇಡ, ಈ ವಿಷಯದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಣ. ನಾ ಮಾತ್ರ ಯಾರ ಕೈಯಲ್ಲೂ ಸಿಕ್ಕಾಕೋಬಾರ್ದು ಅಷ್ಟೇ. ಲಕ್ಷ್ಮಿ, ಲೇ ಲಕ್ಷ್ಮಿ. ಹಾಂ ಹಾಂ, ಏನ್ರಿ ನೀವು ಯಾವಾಗ ಬಂದ್ರಿ ಮನೆಗೆ? ಹೊಲ್ದಾಗ ಹೋಗಿದ್ದಿಲ್ಲ ನೀವು? ನಾನು ಮನೆ ಬಂದು ಒಂದು ಸ್ವಲ್ಪ ಹೊತ್ತಾಯ್ತು ಬಿಡು. ನೀನೇನು ಏನು ಯೋಚನೆ ಮಾಡ್ಕೊತ ನಿಂತಿದ್ದಿ ಆ ಕಡೆ ಹೊಳ್ಳಿ, ನಾಷ್ಟು ಕರೆದ್ರೂ ಓನ ಅನ್ನವಲ್ಲಿ ಅಂಥದ್ದೇನು ಯೋಚನೆ ಮಾಡಾಕೊಂತಿದ್ದಿ? ಏನಿಲ್ರಿ, ಅದ ಮನೀದ ಒಂದು ಸ್ವಲ್ಪ ಯೋಚನೆ ಮಾಡಾಕೊಂತಿದ್ದೆ. ನನ್ನ ಮಗನ ಪರಿಸ್ಥಿತಿ ಹೆಂಗಾತಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ನಿಂತಿದ್ದೆ ಅಷ್ಟೇ, ಮತ್ತೇನಿಲ್ಲ ರೀ. ಬರೀ ನೀನು ನಿನ್ನ ಮಗ ನಿಂದು ಒಬ್ಬಾಕಿ ಸೊಸಿ ಇಷ್ಟಷ್ಟ ಯೋಚನೆ ಮಾಡ್ಕೊತ ನಿಂತುಬಿಡು, ಮನೆ ಉದ್ಧಾರ ಆಗ್ಬಿಡ್ತೈತಿ. ನಿನಗೆ ಎಷ್ಟು ಸಲ ಹೇಳಿ ನಾನು, ಎಲ್ಲರನ್ನೂ ಒಂದೇ ರೀತಿಯಿಂದ ನೋಡು, ಒಂದೇ ರೀತಿಯಿಂದ ಕಾಣು ಅಂತಂದು. ನೀನು ಮತ್ತೆ ನಿನ್ನ ಚಾಳಿನ ನೀ ಬಿಡಂಗಿಲ್ಲ, ಭೇದ ಭಾವ ಮಾಡೋದ ಬಿಡಂಗಿಲ್ಲ ನೀನು. ಅದ ರೀ, ಮನೆ ಮಂದಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡಾಕೊಂತಿದ್ದೆ. ಮನೆಯ ಪರಿಸ್ಥಿತಿ ಒಂದು ಸ್ವಲ್ಪ ಸರಿ ಇಲ್ಲಲ್ಲ, ಅವಾಗಂತೂ ರಾಜು ಚಲೋನ ತಂದು ದುಡಿತಿದ್ದ, ಮನೆ ಒಂದು ಸ್ವಲ್ಪ ಖರ್ಚಿಗೆ ಹೆಚ್ಚು ಕಮ್ಮಿ ಬಿತ್ತಂದ್ರೂ ಕೊಡ್ತಿದ್ದ. ಇವಾಗ ಈ ತಿಂಗಳು ಒಂದು ಸ್ವಲ್ಪ ಕಷ್ಟ ಐತಲ್ರಿ, ಅದಕ್ಕೋಸ್ಕರ ಅದ್ರ ಬಗ್ಗೆ ಯೋಚನೆ ಮಾಡಾಕೊಂತಿದ್ದೆ ಅಷ್ಟೆ. ಏನು ಪಾಪ ಪ್ರತಿ ತಿಂಗಳು ನಿನ್ನ ಮಗನ, ನಿನ್ನ ಸುಪುತ್ರನ ನೋಡು, ರೊಕ್ಕ ಜಾಸ್ತಿ ಜಾಸ್ತಿ ಪಾಪ ನೀನು ಕೊಡ್ತಿದ್ದ. ನೀನು ಅದನ್ನು ತೊಗೊಂಡು ಮನೆ ನಡೆಸ್ತಿದ್ದಿಲ್ಲ, ನಾವ್ಯಾರು ದುಡಿತಾನೆ ಇಲ್ಲ ಆಗಿದ್ವಲ್ಲ, ಹೌದಲ್ಲ? ಅಯ್ಯೋ ಹಂಗಲ್ರಿ, ನಿಮ್ಗೆ ಗೊತ್ತೈತಿ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಅವನಿಗೆ ಓದಿಸಿರಿ ಅಂತಂದು. ಅಂಥದ್ದು ಓದಿದ ಮೇಲೆ ಅವನು ಓದಿನ ತಕ್ಕಂಗೆ ಕೆಲಸ ಮಾಡಿದ್ರೆ ಚಲೋ ಅಲ್ಲನ್ರಿ. ಈ ಹೊಲ್ದಾಗ ಕೆಲಸ ಮಾಡಕ್ಕೆ ಕುಂತಾನಲ್ಲ, ಅದಕ್ಕೆ ಅಂದೆಪ್ಪ ಅಷ್ಟೆ. ಯಾಕೆ ಹೊಲ್ದಾಗ ಕೆಲಸ ಮಾಡೋದೇನು ಕೀಳಂತ ಅನ್ಕೊಂಡೇನು? ಹೊಲ್ದಾಗ ಕೆಲಸ ಮಾಡೋಕ್ಕೂ ಪುಣ್ಯ ಮಾಡಿರಬೇಕು. ಯಾಕೆ ಓದಿದವ್ರು ಯಾರು ಹೊಲ್ದಾಗ ಕೆಲಸ ಮಾಡಬಾರ್ದಂತ ಏನಾರು ರೂಲ್ಸ್ ಐತಾನೆ? ಯಾವ್ದಾರು ಬಾಂಡ್ ಪೇಪರ್ ಮೇಲೆ ಬರ್ದೈತೆ? ಅವನಿಗೆ ತಕ್ಕ ಲಾಯಕಾದ ಕೆಲಸ ಇದು. ನಿಜ ಅಂದ್ರೆ ಅವ್ನಿಗೆ ತಕ್ಕ ಲಾಯಕಾದ ಕೆಲಸ ಅಲ್ಲನಲ್ಲ. ಹೊಲ್ದಾಗ ದುಡಿಯೋದಕ್ಕೆ ಒಳ್ಳೆ ಮನಸ್ಸು ಇರ್ಬೇಕು, ಶಕ್ತಿ ಇರಬೇಕು ಮೈಯಾಗ. ನಿನ್ನ ಮಗಗೆ ಶಕ್ತಿನೂ ಇಲ್ಲ, ಒಂದು ಒಳ್ಳೆ ಮನಸ್ಸು ಇಲ್ಲ, ಒಂದು ಚಲೋನತ್ತಂಗೆ ಹೊಲ್ದಾಗ ಒಂದು ಕೆಲಸನೂ ನೆಟ್ಟಗೆ ಮಾಡೋಂಗಿಲ್ಲ. ದಿನ ಬೈದು 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 ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಒಂದರ ಕೆಲಸ ನೆಟ್ಟಗೆ ಮಾಡಕ್ಕೆ ಬರೋಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ಇವನ್ಕಿಂತ ನಮ್ಮ ಚಂದ್ರಕೃಷ್ಣನ ಇಷ್ಟು ಶಾಣಿ ಅದಾರ. ಸಣ್ಣ ಇರ್ಬೇಕಾಗಿಂದ ಏನಾರು ಒಂದು ಕೆಲಸ ಹಿಂಗೆ ಮಾಡಂತ ಹೇಳಿದ್ರೆ ಸಾಕು, ನಾನು ಹಿಂಗೆ ಬರೋಷ್ಟಿಗೆ ನಾ ಹೇಳಿದ ಕೆಲಸ ಮುಗಿಸ್ಬಿಡೋರು ಗೊತ್ತಾ. ಈಗ ವಾಪಸ್ ನನಗೆ ಹೇಳ್ತಾರವ್ರು, ಅಪ್ಪ ಹಿಂಗಲ್ಲ ಹಿಂಗೆ ಮಾಡಬೇಕು ಅಂತ. ಈ ನನ್ನ ಮಗ 1 ತಿಂಗಳಾಗಕ್ಕೆ ಬಂತು ಹೊಲ್ದಾಗ ದುಡಿಯಾಕುಂತಾನೆ, ಇದುವರೆಗೂ ಒಂದು ಕೆಲಸ ನೆಟ್ಟಗೆ ಮಾಡಕ್ಕೆ ಬರೋವಲ್ದು ಇವನಿಗೆ. ಆ ಆಫೀಸ್ನಾಗ ಅದು ಏನು ಕೆಲಸ ಮಾಡ್ತಿದ್ನೋ ಏನೋ, ಅದು ಇವರಿಗೆ ಗೊತ್ತು. ರೀ ಪಾಪ ಅದಕ್ಕೆ ಹೊಲ್ದಾಗ ಕೆಲಸ ಮಾಡಿ ಎಲ್ಲ ರೂಢಿ ಇಲ್ಲಲ್ಲ ರೀ. ಇವರಾದ್ರೆ ಸಣ್ಣವರಿದ್ದಾಗಿಂದನೂ ಹೊಲ್ದಾಗ ಮಾಡಾರಲ್ಲ, ಹಂಗಾಗಿ ಅಭ್ಯಾಸ ಐತಿ. ಅವನಿಗೆ ಅಭ್ಯಾಸ ಇಲ್ಲಲ್ರಿ, ಬಿಡಿಸ್ಬಿಡ್ರಿ. ಎಲ್ಲರೂ ಒಂದು ಸ್ವಲ್ಪ ರೊಕ್ಕ ಅಡ್ಜಸ್ಟ್ ಮಾಡಿ ಅವ್ನ ಕೆಲಸ ಕೊಡೋಸೋ ಕಡೆ ಲಕ್ಷ್ಯ ಕೊಡ್ರಿ. ಲಕ್ಷ್ಮಿ, ಬಾಯಿ ಮುಚ್ಚು ಸಾಕು. ನಾನು ಮಾತ್ರ ಅವನಿಗೆ ಯಾವುದೋ ಕಾರಣಕ್ಕೂ ಕೆಲಸ ಕೊಡ್ಸಂಗಿಲ್ಲ ಅಂದ್ರೆ ಕೊಡ್ಸಂಗಿಲ್ಲ. ಅವನು ಸಾಯೋವರೆಗೂ ಹೊಲ್ದಾಗನ ಕೆಲಸ ಮಾಡಿ ದುಡಿಬೇಕು. ಆವಾಗಲೇ ಅವನಿಗೆ ಗೊತ್ತಾಗೋದು ಒಂದೊಂದು ಅನ್ನದ ಬೆಲೆ ಏನನ್ನೋದು. ಒಂದು ಹಗಳು ಅನ್ನದಿಂದ ಅದೆಷ್ಟು ಜನರ ಪರಿಶ್ರಮ ಇರುತ್ತೆ, ಅದು ಎಷ್ಟು ಜನ ಕಷ್ಟಪಡಬೇಕು ಅನ್ನೋದು ಅವನಿಗೆ ಗೊತ್ತಾಗಲಿ. ಅವನಿಗೆ ಮುಂಚೆಯಿಂದನೂ ಕುಂತಲ್ಲೇ ಇದ್ದಲ್ಲೇ ಕಷ್ಟ ಏನನ್ನೋದನ್ನು ಹೇಳ್ಕೊಡೋದನ್ನ ಬೆಳೆಸ್ಬಿಟ್ವಲ್ಲ, ಅದಕ್ಕೆ ಈ ನಮ್ಗೆ ಹದ್ಮೀರಾನ. ಇವಾಗ ಅವನನ್ನು ಬಗ್ಸಾಕಬೇಕು, ಅವನಿಗೆ ಗೊತ್ತಾಗಲಿ. ಅವನಿಗೆ ಓದ್ಸಾಕ ನಮ್ಮ ಅಣ್ಣನವರು ನಮ್ಮಪ್ಪ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ರಲ್ಲ ಅನ್ನೋದು ಅವ್ನಿಗೆ ಗೊತ್ತಾಗಲಿ. ದುಡಿಲಿ ಬಿಸಿಲಾಗ, ಮಳೆ ಅಂದ ಚಳಿ ಅನ್ನೋದ ಬಿಸಿಲು ಅನ್ನೋದ ದುಡಿಲಿ. ಅವಾಗ ಗೊತ್ತಾಗೈತೆ ಅವನಿಗೆ ಅನ್ನದ ಬೆಲೆ, ರೊಕ್ಕದ ಬೆಲೆ ಏನಂತ ಅನ್ನೋದು. ಪ್ರತಿಯೊಬ್ಬ ರೈತನೂ ಹೊಲದಾಗ ಎಷ್ಟು ಕಷ್ಟಪಟ್ಟು ದುಡಿತಾನಂತ ಅನ್ನೋದು ಅವನಿಗೆ ಗೊತ್ತಾಗಲಿ. ಎಷ್ಟು ಕೇವಲವಾಗಿ ಮಾತಾಡ್ತಾನಲ್ಲ ಅವ ಚಂದ್ರಕೃಷ್ಣ. ಅವಾಗೆಲ್ಲ ಹೊಲದಾಗ ಕೆಲಸ ಮಾಡೋ ಮುಂದೆ, ತಾನು ಆಫೀಸ್ಗೆ ಹೋಗೋ ಮುಂದೆ ಎಷ್ಟು ಕೇವಲವಾಗಿ ಕಾಣ್ತಿದ್ದ ಅವನ್ನ, ಎಷ್ಟು ಕೇವಲವಾಗಿ ಮಾತಾಡ್ತಿದ್ದ ಅವ್ರ ಬಗ್ಗೆ ಗೊತ್ತಾಗಲಿ ಇವಾಗ ಅವನಿಗೆ. ಆ ಕೆಲಸ ಎಂಥದ್ದು, ಆ ಕೆಲಸ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಡಬೇಕು ಅಂತ ಅನ್ನೋದು ಗೊತ್ತಾಗಲಿ ಅವನಿಗೆ. ಅವಾಗ ಬುದ್ಧಿ ಬರೋದು ಅವನಿಗೆ. ನೀನು ಬೇಜಾರಾದರೂ ಅಷ್ಟೇ, ಬಿಟ್ಟರು ಅಷ್ಟೇ, ಹತ್ರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನಾನು ಮಾತ್ರ ಅವನ ವಿಷಯದಲ್ಲಿ ವಾಪಸ್ ಕರಗಂಗಿಲ್ಲ ಅಂದ್ರೆ ಕರಗಂಗಿಲ್ಲ. ಮುಂಚೆ ನಾವು ಮಾಡಿರೋ ತಪ್ಪನ್ನು ಮತ್ತೆ ವಾಪಸ್ ಮಾಡೋಂಗಿಲ್ಲ. ನಾವು ಮುಂಚೆಯಿಂದನೂ ಓದಿಸಂಗಿದ್ರೆ 3 ಜನಕ್ಕೂ ಓದಿಸ್ಬೇಕಾಗಿತ್ತು, ಇಲ್ಲ ಅಂದ್ರೆ 3 ಜನಕ್ಕೂ ಓದಿಸ್ಲೇಬಾರ್ದಿತ್ತು ನಾನು. ಇರಲಿ, ನಮ್ಮ ಮನ್ಯಾಗ ಒಬ್ಬನಿಗೆ ಓದೋಕ್ಕಷ್ಟು ಅವಕಾಶ ಇತ್ತು, ಅದಕ್ಕೋಸ್ಕರ ಇವನನ್ನು ಓದಿಸಿದ್ವಿ. ನನ್ನಿಬ್ಬರು ನಮ್ಮ ಮಕ್ಕಳನ್ನ ಹೊಲ್ದಾಗ ಕೆಲಸ ಮಾಡ್ಸಕ್ಕೆ ಹಚ್ಚಿದೆ ನಾನು. ಅವರು ಕೂಡ ಒಂದು ದಿನ ಕೂಡ ಅಂದ್ಕೊಂಡಿಲ್ಲ ಗೊತ್ತಾ, ಒಂದು ದಿನ ಕೂಡ ಅಂದಿಲ್ಲ, ಅಪ್ಪ ನೀನು ರಾಜುಗಷ್ಟು ಓದಿಸ್ತಿದ್ದಿ ನಮ್ಗಾದ್ರೂ ಓದಿಸಂಗಿಲ್ಲ ಅಂತ ಒಂದು ದಿನ ಅಂದಿಲ್ಲ ಗೊತ್ತಾ ಅವರಿಬ್ಬರು. ಇಲ್ಲಿ ಬಿಡಿ ಅಪ್ಪ, ತಮ್ಮನಾರ ಓದಲಿ, ನಾವು ಓದಲಿಲ್ಲ ಅಂದರೆ ಏನಾಯ್ತು ಅಂತಂದು ಅಷ್ಟು ನಿಸ್ವಾರ್ಥದಿಂದ ದುಡಿದು ಅವನಿಗೆ ಓದಿಸಾರ. ಇವನು ನೋಡಿದ್ರೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿದ್ರು ಅವರಿಗೆ ಬೆಲೆ ಇಲ್ಲದಂಗೆ ಮಾತಾಡಿದ. ಅದಕ್ಕೆ ದೇವರು ಸರಿಯಾಗಿ ಪಾಠ ಕಲ್ಸಾನ. ಇವಾಗ ಪಾಠ ಕಲ್ಸಾನ, ಕಲೀಲಿ.
ಇದ ಕೊನೆ. ಇನ್ನೊಂದು ಸಲ ಏನಾರ ರಾಜು ಕೆಲಸ ಕೊಡಿಸ್ಬೇಕು, ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕಂತ ಏನಾರ ಮಾತಾಡಿದೆ ಅಂದ್ರೆ ಹಲ್ಲು ಉದುರೋಬೇಕು. ಆ ನನ್ನಿ ಹೊಡಿತೀನಿ ಮತ್ತೆ, ನೆನಪಿರ್ಲಿ. ಅವನನ್ನ ಅರ್ಧ ಹಾಳು ಮಾಡಿಟ್ಟಿದ್ದ ನೀನು. ಇನ್ನರ ಅವನು ಉದ್ಧಾರ ಆಗಕ್ಕೆ ಕುಂತಾನ, ಉದ್ಧಾರ ಆಗಕ್ಕೆ ಬಿಡು. ಅದನ್ನು ಬಿಟ್ಟು ಇನ್ನೊಂದಿಷ್ಟು ಹಾಳು ಮಾಡಕ್ಕೆ ಹೋಗ್ಬೇಡ ಅವನನ್ನು.